ಪಾಠ ಪ್ರವೇಶ. ಜಗತ್ತಿನ ಸಕಲ ಚರಾಚರಗಳಲ್ಲಿ ಮಾನವನ ಜೀವನ ಅತ್ಯಂತ ಶ್ರೇಷ್ಠವಾದುದು. ಮಾನವನ ಜೀವನ ಸಾರ್ಥಕತೆ ಪಡೆಯಬೇಕಾದರೆ ಮೊದಲು ತನ್ನನ್ನು ತಾನು ಅರಿತುಕೊಳ್ಳಬೇಕು. ಆತ್ಮಸಾಕ್ಷಾತ್ಕಾರ ಹೊಂದಬೇಕು. ನಂತರ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ, ಜನರ ದುಃಖವನ್ನು ಪರಿಹರಿಸುವ ದಿಕ್ಕಿನಲ್ಲಿ ಜೀವನವನ್ನು ಮುಡುಪಾಗಿರಿಸಬೇಕು. ಈ ರೀತಿ ಬಾಳಿ ಬದುಕಿದವರಲ್ಲಿ ಗೌತಮ ಬುದ್ಧನೂ ಒಬ್ಬನು. ಲೌಕಿಕ ಸುಖಭೋಗಗಳಿಂದ ಜೀವನದ ಗುರಿ ಸಾಧಿಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತ ಬುದ್ಧನು ಗೃಹಸ್ಥ ಜೀವನವನ್ನು ತ್ಯಜಿಸಿ ಬದುಕಿನ ಸತ್ಯ ಕಾಣಲು ಕಾಡನ್ನು ಅಲೆದು ಬೋಧಿವೃಕ್ಷದ ಕೆಳಗೆ ತಪಸ್ಸನ್ನು ಆಚರಿಸಿ ಮಹಾಜ್ಞಾನಿಯಾಗಿ ಜೀವನ ಪ್ರೀತಿಯತ್ತ ಸಾಗಿದ ರೀತಿಯೇ ಕವನದ ತಿರುಳಾಗಿದೆ. ಬುದ್ಧನಂತೆಯೇ ಪ್ರತಿಯೊಬ್ಬರೂ ತನ್ನ ತಾನು ಅರಿಯುವುದರೊಂದಿಗೆ ಬದುಕಿನ ನಿಜವಾದ ಅರ್ಥ ತಿಳಿದು ಜೀವನ ಮೌಲ್ಯಗಳನ್ನು ರೂಢಿಸಿಕೊಂಡು ಸಮಾಜದಲ್ಲಿ ಒಂದಾಗಿ ಬಾಳಬೇಕು. ವೃತ್ತಾಂತವ ಪ್ರೀತಿಯ ಎದುರು ಎಲ್ಲವೂ ನಶ್ವರ ಎಂಬ ನಿಜ ಸಂಗತಿಯನ್ನು ಬುದ್ಧನ ಜೀವನ ವೃತ್ತಾಂತದ ಮೂಲಕ ಕವಿ ಹೇಳುತ್ತಿದ್ದಾರೆ. Lesson Introduction. Human life is the greatest of all the world's events. In order for a human life to be meaningful, one must first understand oneself. One must achieve self-realization. Then one must dedicate one's life to correcting the problems of society and resolving the suffering of people. Gautama Buddha is one of those who lived in this way. Realizing that the goal of life cannot be achieved through worldly pleasures, Buddha abandoned household life, wandered the forest to see the truth of life, practiced penance under the Bodhi tree, and became a great sage, moving towards love of life. The essence of the poem is the way in which everyone, like Buddha, should know the true meaning of life along with knowing themselves, adopt life values, and live as one in society. The poet is telling the true fact that everything is impermanent in the face of eternal love through the life story of Buddha. ಸಿದ್ಧಾರ್ಥ, ಬುದ್ಧನಾದ ಪರಿಯ ನೀವು ತಿಳಿಯಿರೆ. ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರೆ. ನೀವು ಸಿದ್ಧಾರ್ಥನು ಹೇಗೆ ಬುದ್ಧನಾದನು ಎಂಬ ಸಂಗತಿಯನ್ನು ತಿಳಿದಿರಬಹುದು. ನೀವು ಯುದ್ಧವನ್ನು ತ್ಯಜಿಸಿ ಪ್ರೀತಿಯ ಮಾರ್ಗವನ್ನೆತ್ತಿದ ಬುದ್ಧನ ಕಥೆಯೂ ಕೇಳಿದಿರಬಹುದು. You may know how Siddhartha became a Buddha. You may have also heard the story of Buddha, who gave up war and took the path of love. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು. ಮಡದಿ ಮಗುವ ತೊರೆದನವನು ಅಡವಿ ದಾರಿ ಹಿಡಿದನು. ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು. ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಮಧ್ಯರಾತ್ರಿಯಲ್ಲಿ ಒಬ್ಬ ಸಾಹಸಿ ವೀರನಂತೆ ಎದ್ದು ತನ್ನ ಪತ್ನಿ ಮತ್ತು ಮಗುಗಳನ್ನು ತೊರೆದು ಅಡವಿಯ ದಾರಿಗೆ ಹೊರಟನು. ಅರಮನೆಯ ಎಲ್ಲ ಆಕರ್ಷಣೆಗಳನ್ನು ತ್ಯಜಿಸಿ ಯಾವ ದಾರಿ ಬೇಕು, ಏನು ಗುರಿ ಎಂಬ ಅರಿವಿಲ್ಲದಂತೆ ಕತ್ತಲಲ್ಲಿ ನಡೆದು ಹೋದನು. In the middle of the night, like an adventurous hero, he woke up, left his wife and children and set out on the path of the forest. He left all the attractions of the palace and walked in the dark without knowing which way to go or what the destination was. ಕಾಡು ಕಾಡು ಅಲೆದ ಅವಗೆ ನಾಡಿನರ್ಥ ಹೊಳೆಯಿತು. ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು. ಬೆಳ್ಳಿಚುಕ್ಕಿ ಬಾನಿನಲ್ಲಿ ಆಗತಾನೆ ಬೆಳಗಿತು. ಬೋಧಿವೃಕ್ಷದಲ್ಲಿ ಮಹಾಬೆಳಕೊಂದು ಕಂಡಿತು. ಅವನದು ಕಾಡಿನಿಂದ ಕಾಡು ಅಲೆಮಾರುವ ಜೀವನವಾಯಿತು. ಈ ಸಂಚಾರದಲ್ಲಿ ದೇಶದ ಅರ್ಥ ಮತ್ತು ನಿಜವಾದ ತಾತ್ಪರ್ಯ ಅವನಿಗೆ ತಿಳಿದುಬಂದಿತು. ದೂರದಿಂದ ಕೋಗಿಲೆಯ ಮಧುರ ಹಾಡು ಕೇಳಿಸಿತು. ಬೆಳ್ಳಿಯ ಚುಕ್ಕಿ ಆಗಲೇ ಆಕಾಶದಲ್ಲಿ ಮಿನುಗುತ್ತಿತ್ತು. ಇದೇ ವೇಳೆಯಲ್ಲಿ ಬೋಧಿವೃಕ್ಷದ ಬಳಿಯಲ್ಲಿ ಅವನು ಮಹತ್ತಾದ ಜ್ಞಾನಬೆಳಕನ್ನು ಕಂಡನು. His life was a life of wandering from forest to forest. In this journey, he came to know the meaning and true meaning of the country. From afar, he heard the sweet song of a cuckoo. A silver dot was already twinkling in the sky. At the same time, near the Bodhi tree, he saw the great light of knowledge. ಮರವ ಅಪ್ಪಿದಂತ ಬಳ್ಳಿ ಹೂವ ಮುಡಿದು ನಕ್ಕಿತು. ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು. ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು. ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನಿಗೇಣಿ ಹಾಕಿತು. ಒಂದು ಬೆಲಿಯಂತಿರುವ ಬಳ್ಳಿ ಮರದ ಕಂಬವನ್ನು ಅಪ್ಪಿಕೊಂಡು ಹೂವನ್ನ ಹಾಕಿ ನಗುತ್ತಿತ್ತು. ಹಕ್ಕಿಯೊಂದು ತನ್ನ ಮರಿಯಿಗೆ ಆಹಾರವನ್ನು ಕೊಡುತ್ತಾ ಆಕಾಶಕ್ಕೆ ಹಾರಿತು. ಹುತ್ತಿನಿಂದ ಇರುವೆಗಳ ಗುಂಪು ಕ್ರಮವಾಗಿ ಸಾಲು ತಗ್ಗಿಸಿ ನಡೆದು ಹೋಯಿತು. ಬೆಳ್ಳಿಯ ಹಕ್ಕಿಗಳು ಗುಂಪಾಗಿ ಆಕಾಶದಲ್ಲಿ ಸರದಾರಿಯಂತೆ ಹಾರಿದವು. A vine, like a bell, hugged a tree pole and smiled, holding a flower.
A bird flew into the sky, feeding its chick. A group of ants walked in a row from the bush. The silver birds flew in a group in the sky like a procession. ಕಾಡುತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು. ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಕೇಳಿತು. ಮಕರಂದ ಸವಿಯಲೆಂದು ದುಂಬಿ ಹೂವ ಸೇರಿತು. ಗಿಡಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು. ಕಾಡಿನಲ್ಲೆಲ್ಲ ಪ್ರೀತಿ ಬೆಳಕು ಕೋಡಿಯ ಹಾದಿಯಂತೆ ಹರಡಿತು. ಗೂಡಿನಲ್ಲಿ ಹೊಸ ಹೊಸ ಹಾಡುಗಳು ಹುಟ್ಟಿ ಮಧುರವಾಗಿ ಕೇಳಿಸಿತವು. ಹೂವುಗಳ ಮಧು ಸವಿಯಲು ದುಂಬಿಗಳು ಹೂವಿನಲ್ಲಿಗೆ ಸೇರಿದವು. ಕಾಡಿನ ಎಲ್ಲ ಗಿಡಗಿಡಗಳು ಪರಸ್ಪರ ಅಪ್ಪಿಕೊಂಡು ಕುಣಿಯುವಂತೆ ಕಾಣಿಸುತ್ತಿತ್ತು. Love spread like a light path throughout the forest. New songs were born in the nest and were heard sweetly. The hummingbirds gathered in the flowers to taste the nectar of the flowers. All the trees and plants in the forest seemed to embrace each other and dance. ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು. ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು. ತಪಸ್ಸಿಗಿಂತ ಜೀವಪ್ರೀತಿ ದೊಡ್ಡದೆಂದು ತಿಳಿದನು. ಬದುಕಿನ ಗೂಢಾರ್ಥವರಿತು ಬುದ್ಧನಾಗಿ ಬಂದನು. ಅವನೊಬ್ಬನು ಕಾಡಿನಿಂದ ಎದ್ದು ನಾಡಿನ ಕಡೆಗೆ ಹೊರಟನು. ಆತನು ಪ್ರೀತಿಯನ್ನು ಹುಡುಕುತ್ತಾ ಜನರ ನಡುವೆ ಬಂದನು. ತಪಸ್ಸಿಗಿಂತ ಜೀವಗಳ ಮೇಲಿರುವ ಪ್ರೀತಿ ಹೆಚ್ಚು ಮಹತ್ವದ್ದೆಂದು ಅರ್ಥಮಾಡಿಕೊಂಡನು. ಬದುಕಿನ ಅರ್ಥವನ್ನು ಪರಿಚಿಕೊಂಡು ಬುದ್ಧನಾಗಿ ಜಗತ್ತಿಗೆ ಬುದ್ಧಿಮತ್ತೆಯ ಸಂದೇಶ ನೀಡಲು ಹಿಂದಿರುಗಿದನು. He rose from the forest and set out for the country. He came among the people in search of love. He realized that love for life is more important than penance. Having discovered the meaning of life, he returned to the world as the Buddha to give a message of enlightenment. Dear students, if you find these lessons explained is helpful, please share this video with your friends. Subscribe to our channel for simple and clear lesson explanations. Check the description for links to other lesson summaries and join our WhatsApp channel for daily Kannada and Hindi lessons, useful phrases and grammar tips. Start learning today and speak confidently.